ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಪ್ರಾರಂಭದಲ್ಲಿ ರಚನಾ ಮತ್ತು ಕೃಷ್ಣ ಇಬ್ಬರೇ ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಆವಾಗ ರಚನಾ ಕೃಷ್ಣನಿಗೆ ಸ್ಟೋರಿ ಹೇಳ್ತಾನೆ ಇರ್ತಾಳೆ. ಆವಾಗ ಆ ಸ್ಟೋರಿಯಲ್ಲಿ ಹೇಳ್ತಾಳೆ ರಚನಾ, ಇನ್ನೇನು ಕತ್ಲಾಗ್ಬಿಡುತ್ತೆ ಅಂತ ಹೇಳ್ತಾಳೆ. ಆವಾಗ ಲೈಟ್ ಆಫ್ ಆಗುತ್ತೆ, ರೂಮಿದ್ದು ಲೈಟ್ ಆಫ್ ಆದಾಗ ದೆವ್ವದ ಎಫೆಕ್ಟ್ ಬರುತ್ತೆ. ಆವಾಗ ಕೃಷ್ಣ ಭಯ ಪಡ್ತಾಳೆ. ಅಮ್ಮ ಅಮ್ಮ, ದೆವ್ವ ಬರ್ತಿದೆ, ದೆವ್ವ ಬರ್ತಿದೆ ಅಂತ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ಕೃಷ್ಣ ಏನೂ ಇಲ್ಲ, ಯಾರೂ ಹೆದರಿಸ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಜೀವ ತಲೆಗೆ ಬಿಳಿ ಬಟ್ಟೆ ಹಾಕ್ಕೊಂಡು ಬಂದು ರಚನಾ ಮತ್ತು ಕೃಷ್ಣನ ಹೆದರಿಸ್ತಾರೆ. ರಚನಾ ಕೃಷ್ಣ ತುಂಬಾ ಹೆದರುತ್ತಾರೆ. ಅಯ್ಯೋ ಅಯ್ಯೋ, ಕಾಪಾಡಿ 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 ಹೇಳ್ಕೊಂಡು ತುಂಬಾ ಹೆದರ್ತಾರೆ. ಆಗ ಜೀವ ಬಟ್ಟೆ ತೆಗೆದು ತುಂಬಾ ನೆಗಡ್ತಾ ಇರ್ತಾನೆ. ಅಯ್ಯೋ, ಒಬ್ಳು ಹೀರೋಯಿನ್ ಅಂತೆ, ಎಷ್ಟೋ ಸಿನಿಮಾದಲ್ಲಿ ದೆವ್ವನ ಓಡಿಸಿದಾಳಂತೆ, ಆದರೆ ಅವಳು ಈ ರೀತಿ ಹೆದರ್ತಾ ಇದ್ದಾಳೆ. ಇನ್ನೊಬ್ಳು ಬಾಯಿ ತುಂಬ ಮಾತಾಡ್ತಾಳೆ, ಊರಲ್ಲೆಲ್ಲ ಇದ್ದವರಿಗೆಲ್ಲರೂ ಎದುರುತ್ರ ಕೊಡ್ತಾಳೆ. ಆದರೆ ಈಗ ಅಮ್ಮ ಅಮ್ಮ ಅಂತ ಹೆದರ್ತಾ ಇದ್ದಾರೆ. ಇಬ್ಬರು ಸರಿಯಾಗೇ ಇದ್ದೀರಾ ಹೇಳ್ಕೊಂಡು ಗೊಣಗಾಡ್ತಾ ಇರ್ತಾನೆ. ತುಂಬ ತಮಾಷೆ ಮಾಡ್ತಾ ಕಾಲು ಎಳಿತಾ ಇರ್ತಾನೆ. ಆಗ ರಚನಾ ಕೃಷ್ಣ ಹೇಳ್ತಾರೆ, ನಾವೇನು ಹೆದರಿಲ್ಲ, ಸುಮ್ಮನೆ ನಾಟಕ ಮಾಡಿದ್ವಿ ಅಷ್ಟೇ ಅಂತ ಹೇಳ್ಕೊಂಡು ಅವರು ಗೊಣಗಾಡ್ತಾ ಇರ್ತಾರೆ. ಇನ್ನು ಇಬ್ಬರು ಫೈಟಿಂಗ್ ಮಾಡ್ತಾ ಇರ್ತಾರೆ ಪಿಲ್ಲೋ ಹಿಡ್ಕೊಂಡು. ಇನ್ನು ಈ ಕಡೆ ರಾಣ ಹೇಳ್ತಾನೆ, ಅಲ್ಲ ದೇವಿ, ನೀನು ಏನು ಹೇಳ್ತಿದ್ಯಾ? ಕೃಷ್ಣನ್ ಮುಗಿಸಿದ್ರೆ ಇಡೀ ಆಸ್ತಿ ಆ ಟ್ರಸ್ಟಿಗೆ ಸೇರುತ್ತೆ, ಅಂಥದ್ರಲ್ಲಿ ನಮ್ಗೇನು ಸಿಗುತ್ತೆ, ಕೈಗೆ ಚಿಪ್ ಸಿಗುತ್ತೆ ಅಷ್ಟೇ ಅಂತ ಹೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ರಾಣ, ಮೊದಲು ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ, ಆಮೇಲೆ ನೀನು ಮಾತಾಡು. ಇವಾಗ ಟ್ರಸ್ಟ್ ಇದೆ ಅಲ್ಲ, ಆ ಟ್ರಸ್ಟಲ್ಲಿ ನಾವಿಬ್ಬರು ಕೂಡ ಮೆಂಬರ್ ಆಗೋಣ, ಆವಾಗ ಯಾರಿಗೆ ಸಿಗುತ್ತೆ ಅಂತ ಕೇಳ್ತಾಳೆ. ಆಗ ರಾಣ ಹೇಳ್ತಾನೆ, ಏನು ನಾವಿಬ್ರು ಮೆಂಬರ್ ಆಗೋದಾ ಅಂತ ಹೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ಹೌದು, 5 ಜನ ಮೆಂಬರ್ ಆಗ್ಬೋದು ತಾನೇ, ಅದಕ್ಕೆ ನಾವಿಬ್ಬರು ಆಗೋಣ, ಆವಾಗ ಟ್ರಸ್ಟ್ ಯಾರ ಹೆಸರಲ್ಲಿದೆ ಅಂತ ಹೇಳ್ತಾಳೆ. ಆಗ ರಾಣ ಹೇಳ್ತಾನೆ, ಹೌದು, ನಮ್ಮ ಹೆಸರಲ್ಲಿ. ಆ ಆಸ್ತಿ ಎಲ್ಲ ಹೋಗೋದು ಟ್ರಸ್ಟಿಗೆ, ಆ ಟ್ರಸ್ಟಲ್ಲಿರೋದು ನಾವು, ಆವಾಗ ಆ ಆಸ್ತಿಯನ್ನು ನಾವಿಷ್ಟ ಬಂದಾಗ ಅನುಭವಿಸ್ಬೋದು ಅಲ್ವಾ ಅಂತ ಕೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಹೌದು, ಕರೆಕ್ಟ್ ಅಂತ ಹೇಳ್ತಾಳೆ. ಆಗ ರಾಣ ಹೇಳ್ತಾಳೆ, ದೇವಿ, ನಿನ್ನ ಪ್ಲ್ಯಾನ್ ಅಂದರೆ ಪ್ಲ್ಯಾನ್ ದೇವಿ ಅಂತ ಹೇಳ್ತಾನೆ. ನಿನ್ನ ಪ್ಲ್ಯಾನ್ ಅಂತೂ ಸೂಪರ್ ಆಗಿದೆ, ಹೌದು, ನಾವಿದನ್ನು ಈಗಲೇ ಮಾಡಬೇಕು ಅಂತ ಹೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಹೌದು, ನಾನೆಲ್ಲ ಇವಾಗ ಮೆಂಬರ್ಸನ್ನು ಮೀಟಿಂಗಿಗೆ ಕರೆದಿದ್ದೇನೆ, ಈಗ ನಾವು ಅಲ್ಲಿಗೆ ಹೋಗಿ ಮಾತಾಡಬೇಕು ಅವ್ರ ಹತ್ರ ಅಂತ ಹೇಳ್ತಾಳೆ. ಇನ್ನು ರಾಣ ಮತ್ತು ದೇವಿ ಮೆಂಬರ್ಸ್ ಹತ್ರ ಮಾತಾಡಲಿಕ್ಕೆ ಮೀಟಿಂಗಿಗೆ ಹೋಗ್ತಾರೆ. ಇನ್ನು ರಾಣ ಹೇಳ್ತಾನೆ, ನಾವು ಈ ಟ್ರಸ್ಟಿಗೆ ಮೆಂಬರ್ಸ್ ಆಗಬೇಕಂತ ಇದ್ದೇವೆ ಅಂತ ಹೇಳ್ತಾನೆ. ಆವಾಗ ಟ್ರಸ್ಟ್ನ ಮೇನ್ ವ್ಯಕ್ತಿ ಹೇಳ್ತಾನೆ, ಇಲ್ಲ, ಹಾಗಾಗೋಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗೋಕ್ಕೆ ಬೈಲ ಬಿಡೋದಿಲ್ಲ, ಬೈಲ ಅಲ್ಲಿ ಇದೆ, ಆ ರೀತಿ ಆಗಲಿಕ್ಕಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಅವ್ರನ್ನ ಟ್ರಸ್ಟಿಯಾಗಿ ತಗೊಳ್ಳಿಕ್ಕಿಲ್ಲ ಅನ್ನೋದು ಇದೆ, ಟ್ರಸ್ಟ್ ಮೆಂಬರಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರಬಾರ್ದು ಅನ್ನೋದು ಇದೆ ಅಂತ ಹೇಳ್ತಾರೆ. ಆಗ ದೇವಿ ಹೇಳ್ತಾಳೆ, ಅಲ್ಲ, ನಾವದನ್ನು ಬೇರೆ ಮಾಡ್ಬೋದಲ್ವಾ, ಅದನ್ನು ತಿದ್ದುಪಡಿ ಮಾಡ್ಬೋದಲ್ವಾ, ನೀವೆಲ್ಲ ಒಪ್ಕೊಂಡ್ರೆ ಆಗುತ್ತೆ ಅಲ್ವಾ ಅಂತ ಹೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ಇಲ್ಲ, ನಾನಂತೂ ಒಪ್ಕೊಳ್ಳಲ್ಲ, ಇದರ ಮೇನ್ ಉದ್ದೇಶ ಇರೋದು ಫ್ಯಾಮಿಲಿ ಮೆಂಬರ್ಸ್ ಇರಬಾರ್ದು ಅನ್ನೋದು ಟ್ರಸ್ಟಿನ ಮೇನ್ ಉದ್ದೇಶ, ಅದಕ್ಕೆ ಜಗದೀಶ್ ಚಂದ್ರ ಅವರು ಈ ರೀತಿ ಮಾಡಿರೋದು. ಅಂಥದ್ರಲ್ಲಿ ನೀವು ಮೆಂಬರ್ಸ್ ಆದರೆ ಇದು ನಿಮ್ಮ ಪರ್ಸನಲ್ ಪ್ರಾಪರ್ಟಿ ಆಗಿರುತ್ತೆ, ಆವಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ತೀರಾ, ಆ ಕಾರಣ ಫ್ಯಾಮಿಲಿ ಮೆಂಬರ್ಸ್ ಯಾರು ಇದರಲ್ಲಿ ಮೆಂಬರ್ಸ್ ಆಗಲಿಕ್ಕೆ ಇಲ್ಲ ಅಂತ ಹೇಳ್ತಾನೆ. ಆಗ ರಾಣ ಹೇಳ್ತಾನೆ, ಅಂದರೆ ನೀವಿದನ್ನು ಮಿಸ್ಯೂಸ್ ಮಾಡ್ತಿದ್ರೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಏನು ಮಾತಾಡ್ತಿದ್ದೀರಾ, ನಾವು ನಿಮ್ಮ ಥರನೇ ಕೋಟ್ಯಾಧಿಪತಿಗಳು, ಏನೋ ಒಳ್ಳೇದಾಗಲಿ ಹೇಳ್ಕೊಂಡು ನಿಮ್ಮ ಅಪ್ಪ ಜಗದೀಶ್ ಚಂದ್ರ ಅವರು ಮಾಡ್ತಿರೋ ಸೇವೆಗೆ ನಾವು ಜೊತೆ ಆದ್ವಿ, ಈಗ ನಮ್ಮೆಲ್ಲ ದೂರ ಹಾಕ್ತಿದ್ದೀರಾ, ಬೇಕಾದರೆ ಆಡಿಟರನ್ನು ಕರೆಸಿ ಎಲ್ಲ ಮಾತಾಡಿ, ಆದರೆ ನಿಮ್ಮನ್ನು ಮೆಂಬರ್ಸ್ ಆಗಿ ತಗೊಳ್ಳಿಕ್ಕೆ ನಾನಂತೂ ಒಪ್ಪಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದ ಕೆಲವು ಮೆಂಬರ್ಸ್ ಹೇಳ್ತಾರೆ, ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಟೈಮ್ ಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ, ನಾವು ಒಪ್ಪಿದ್ದೇವೆ, ಇನ್ನು ಅವ್ರ ಬಗ್ಗೆ ನೀವು ಮಾತಾಡಿ ಅಂತ ಹೇಳ್ತಾರೆ. ಇನ್ನು ದೇವಿ ಹೇಳ್ತಾಳೆ, ಆಯಿತು, ಥ್ಯಾಂಕ್ ಯು ಸೋ ಮಚ್, ಇನ್ನು ಉಳ್ದದ್ದು ಮತ್ತೆ ಮಾತಾಡೋಣ, ಇನ್ನು ನೀವು ಹೊರಡ್ಬೋದು ಅಂತ ಹೇಳ್ತಾಳೆ. ಇನ್ನು ದೇವಿ ಮನೆಗೆ ಬರ್ತಾಳೆ. ದೇವಿ ಮನೆ ಬಂದು ದೇವಿ ತುಂಬ ಟೆನ್ಷನ್ ಆಗ್ತಾಳೆ, ಈ ಜಗದೀಶ್ ನಿನ್ನಿಂದ ಇಷ್ಟೆಲ್ಲ ಅನುಭವಿಸ್ಬೇಕು, ನಿನ್ನ ಹೆಸರಿಟ್ಕೊಂಡು ಎಷ್ಟೆಲ್ಲ ನಮಗೆ ತೊಂದರೆ ಆಗ್ತುಂಟು, ಎಲ್ಲಿ ಹೋದರೂ ಅಡ್ಡಗಾಲು ಹಾಕ್ತಿದ್ಯಲ್ವಾ ಅಂತ ಹೇಳ್ಕೊಂಡು ಒಬ್ಳೊಬ್ಳೆ ಬೈದ್ಕೊಳ್ತಾ ಇರ್ತಾಳೆ. ಆವಾಗ ಅವಳ ರೂಮಲ್ಲಿ ಕರೆಂಟ್ ಹೋಗುತ್ತೆ. ಆವಾಗ ದೇವಿ ಹೇಳ್ತಾಳೆ, ಇದೊಂದು ಕರೆಂಟ್, ಈ ಬೆಂಗಳೂರಲ್ಲಿ ಈ ವೆದರು ಈ ಕರೆಂಟನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ, ಯಾವಾಗ ಬೇಕಾದರೂ ಆವಾಗ ಹೋಗ್ತಾನೆ ಇರುತ್ತೆ ಅಂತ ಹೇಳ್ಕೊಂಡು ಗೊಣಗಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಆ ಗೊಂಬೆ ಬರುತ್ತೆ. ಯಾವ ಗೊಂಬೆನಿಟ್ಕೊಂಡು ಕೃಷ್ಣನ ಹೆದರಿಸ್ತಿದ್ಲೋ ಅದೇ ಗೊಂಬೆ ವಿಚಿತ್ರ ಆಕಾರದಲ್ಲಿ ಬರುತ್ತೆ. ಆವಾಗ ದೇವಿಗೆ ತುಂಬ ಟೆನ್ಷನ್ ಆಗುತ್ತೆ. ಆ ಗೊಂಬೆ ಹೆಂಗಸರಿನ ವಾಯ್ಸಲ್ಲಿ ದೇವಿ ದೇವಿ ಅಂತ ಹೇಳಿ ಕೈಯಲ್ಲಿ ಚಾಕು ಹಿಡ್ಕೊಂಡು ದೇವಿನ ಕೊಲ್ಲಿಕ್ಕಂತ ಬರುತ್ತೆ. ಆವಾಗ ದೇವಿ ತುಂಬ ಹೆದರ್ತಾಳೆ, ಕಾಪಾಡಿ ಕಾಪಾಡಿ ಹಿಡ್ಕೊಂಡು ಗೊಂಬೆ ಹಾಕ್ತಾ ಇರ್ತಾಳೆ. ಅಷ್ಟರಲ್ಲಿ
ದೇವಿ ರೂಪಿಣಿ ರೂಪಿಣಿ ಅಂತ ಕರೀತಾಳೆ. ಅಷ್ಟರಲ್ಲಿ ರೂಪಿಣಿ ಬರುವಷ್ಟರಲ್ಲಿ ಆ ಗೊಂಬೆ ಅಲ್ಲಿಂದ ಮಾಯವಾಗುತ್ತೆ. ಇನ್ನು ರೂಪಿಣಿ ಬರ್ತಾಳೆ. ಆವಾಗ ರೂಮಲ್ಲಿ ಲೈಟ್ ಬರುತ್ತೆ. ಆವಾಗ ರೂಪಿಣಿ ಕೇಳ್ತಾಳೆ, ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಕೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ನಾನು ನಿಂಗೆ ಆ ದಿನ ಗೊಂಬೆ ಕೊಟ್ಟೆಲ್ಲ, ಆ ಗೊಂಬೆನ ಏನು ಮಾಡಿದೆ ಸತ್ಯ ಹೇಳು ಅಂತ ಹೇಳ್ತಾಳೆ. ಆಗ ರೂಪಿಣಿ ಹೇಳ್ತಾಳೆ, ಅದನ್ನು ಆಚೆ ಇರೋ ರೋಡಲ್ಲಿ ಬಿಸಾಡ್ಬಿಟ್ಟೆ, ಅಂಥದ್ರಲ್ಲಿ ಆ ಗೊಂಬೆ ಇಲ್ಲಿ ಬರೋಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಯಾಕೆ ಸುಳ್ಳು ಹೇಳ್ತಿದ್ದೆ, ಸತ್ಯ ಹೇಳು, ಆ ಗೊಂಬೆ ಇಲ್ಲಿ ಬಂದಿತ್ತು, ಬಂದು ದೇವಿ ದೇವಿ ಅಂತ ಕಿರಿಸ್ತಿತ್ತು, ನಾನು ಅದನ್ನು ಕಣ್ಣಾರೆ ನೋಡಿದೆ, ನಿಜ ಹೇಳು ನಿಜ ಹೇಳು, ಅದು ಬೇರೆ ಕೈಯಲ್ಲಿ ಚಾಕು ಇಟ್ಕೊಂಡು ಬಂದಿತ್ತು ಅಂತ ಹೇಳ್ತಾಳೆ. ಆಗ ರೂಪಿಣಿ ಹೇಳ್ತಾಳೆ, ಅಲ್ಲ ಅಮ್ಮವ್ರೆ, ಅದು ಹೇಗೆ ಸಾಧ್ಯ, ನಾನು ಈ ಕೈಯಾರೆ ಬಿಸಾಡಿದ್ದೇನೆ, ಅಂಥದ್ರಲ್ಲಿ ಅದು ಇಲ್ಲಿ ಬರೋಕ್ಕೆ ಹೇಗೆ ಸಾಧ್ಯ, ನೀವೇನೋ ಭ್ರಮೆಯಲ್ಲಿದ್ದೀರಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ದೇವಿ ಯೋಚನೆ ಮಾಡ್ತಾಳೆ, ಹೌದಾ ನಾನು ಭ್ರಮೆಯಲ್ಲಿದ್ದೇನಾ, ನನಗೇನೂ ಅರ್ಥ ಆಗ್ತಿಲ್ಲ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಬೆಳಿಗ್ಗೆ ಆಗಿರುತ್ತೆ. ಜೀವ ಆಫೀಸಿಗೆ ಹೊರಡಲಿಕ್ಕೆ ರೆಡಿ ಆಗಿರ್ತಾನೆ. ಆಗ ರಚನಾ ಹೇಳ್ತಾಳೆ, ಈ ಅವತಾರದಲ್ಲಿ ಆಫೀಸಿಗೆ ಹೋಗ್ತೀರಾ ಅಂತ ನಗಾಡ್ತಾ ಇರ್ತಾಳೆ. ಆಗ ಜೀವ ಹೇಳ್ತಾನೆ, ನನಗೇನಾಗಿದೆ, ನಾನು ಚೆನ್ನಾಗಿದ್ದೇನಲ್ವಾ ಅಂತ ಹೇಳ್ತಾನೆ. ಆವಾಗ ರಚನಾ ಹೇಳ್ತಾಳೆ, ನೀವು ಹೋಗೋ ಗಡಿಬಿಡಿಯಲ್ಲಿ ನಿಮ್ಮ ಬಟನನ್ನು ಸರಿಯಾಗಿ ಹಾಕಲಿಲ್ಲ, ಶರ್ಟ್ ಬಟನನ್ನು ಮೇಲೆ ಕೆಳಗೆ ಹಾಕಿದ್ದೀರಾ, ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಆವಾಗ ರಚನಾ ಮತ್ತೆ ಜೀವನ ಶರ್ಟ್ ಬಟನ್ನ ಸರಿ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ದೇವಿ ಒಬ್ಬಳೇ ಯೋಚನೆ ಮಾಡ್ತಾ ಇರ್ತಾಳೆ, ನಿನ್ನೆ ರಾತ್ರಿ ಆ ಗೊಂಬೆ ಬಂದಿದ್ದು ಸತ್ಯನ ಸುಳ್ಳ, ಒಂದು ಅರ್ಥ ಆಗ್ತಿಲ್ಲಲ್ವ, ಭ್ರಮೆ ಇರ್ಬೋದಾ, ಹೌದು ಇದ್ರೂ ಇರ್ಬೋದು, ರೂಪಿಣಿ ಹೇಳಿದ್ಲಲ್ವಾ ನನ್ನ ಕೈಯಾರೆ ನಾನು ಬಿಸಾಡಿ ಬಂದೆ ಅಂತ, ಹಾಗಿರುವಾಗ ಅದು ಈ ರೂಮಿಗೆ ಬರೋಕ್ಕೆ ಹೇಗೆ ಸಾಧ್ಯ, ಅದು ಬೇರೆ ನಾವು ಅದಕ್ಕೆ ಒಂದು ಸಣ್ಣ ಮಗು ಮಾತಾಡೋ ಥರ ಎಲ್ಲನೂ ಮಾಡಿದ್ವಿ, ಆದರೆ ಇದರಲ್ಲಿ ಬರ್ತಾ ಇರೋ ಧ್ವನಿ ಒಂದು ಹೆಂಗಸಿನದ್ದು, ಅದ್ಯಾರ ಧ್ವನಿ, ಇಲ್ಲ ಏನೋ ನನ್ನ ಭ್ರಮೆನೇ ಇರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗಲೇ ಆ ಗೊಂಬೆ ಮತ್ತೆ ಬರುತ್ತೆ, ಬಂದು ದೇವಿ ಅಂತ ಹೇಳಿ ಚಾಕು ಅಲ್ಲಿ ಚುಚ್ಚಲಿಕ್ಕೆ ಬರುತ್ತೆ. ಆವಾಗ ಅವಳು ಟೀ ಕುಡಿತಾ ಇರ್ತಾಳೆ. ಆ ಟೀ ಗ್ಲಾಸನ್ನು ತೆಗೆದು ಕೆಳಗೆ ಬಿಸಾಡಿ ಗಟ್ಟಿಯಾಗಿ ಗೊಂಬೆ ಹಾಕಿ ಸೋಫಾದ ಹಿಂದೆ ಹೋಗಿ ಅಡಗಿಸಿ ಕೂತ್ಕೊಳ್ತಾಳೆ. ಇನ್ನು ಆ ಗೊಂಬೆ ಎಲ್ಲೋ ಅಲ್ಲಿ ಮಾಯ ಆಗುತ್ತೆ. ಇನ್ನು ಎದ್ದು ನಿಂತು ಆಚೆಚೆ ನೋಡುವಾಗ ಆ ಗೊಂಬೆ ಅವಳು ಹಿಂದೆ ಇದ್ದು ಅವಳನ್ನು ಗಟ್ಟಿಯಾಗಿ ಕರೆಯುತ್ತೆ. ಅವಳು ತುಂಬಾ ಭಯಪಡ್ತಾಳೆ. ಆಗ ಇನ್ನೂ ಆ ಗೊಂಬೆ ಮತ್ತೊಂದು ಸಲ ಮಾಯ ಆಗುತ್ತೆ. ಇನ್ನು ಹಿಂದೆಗಡೆಯಿಂದ ಬಂದು ಯಾರೋ ಕೈ ಇಡ್ತಾರೆ. ಆವಾಗ ದೇವಿ ಗಟ್ಟಿಯಾಗಿ ಕಿರಿಚ್ತಾಳೆ. ಆವಾಗ ರಾಣ ಹೇಳ್ತಾನೆ, ದೇವಿ ಏನಾಯಿತು ಏನಾಯಿತು, ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ಯಾ, ಏನಾಯಿತು ಅಂತ ಕೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಏನೂ ಇಲ್ಲ ರಾಣ, ಹೇಳು ನೀನು ಯಾಕೆ ಇಲ್ಲಿ ಬಂದೆ ಅಂತ ಹೇಳ್ತಾಳೆ. ದೇವಿ ಇನ್ನು ಆ ಗೊಂಬೆ ಭಯದಲ್ಲೇ ಇರ್ತಾಳೆ. ಆಗ ರಾಣ ಹೇಳ್ತಾನೆ, ಅದೇನಿಲ್ಲ ದೇವಿ, ಅದೇನಾಯಿತು, ನೀ ಆ ಮೆಂಬರ್ಸ್ ಹತ್ರ ಮಾತಾಡಿದ್ಯಾ, ಟ್ರಸ್ಟಲ್ಲಿ ನಮ್ಮನ್ನು ಮೆಂಬರ್ ಆಗಿ ತಗೊಳ್ತಾರಂತ ಕೇಳಿದ್ರಾ ಅಂತ ಕೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ಮೆಂಬರ್ಸ್ ಹತ್ರ ಮಾತಾಡಿದೆ ರಾಣ, ಆದರೆ ಅವ್ರು ಯಾರೂ ಕನ್ವಿನ್ಸ್ ಆಗ್ತಿಲ್ಲ, ನೋಡಬೇಕು ಕನ್ವಿನ್ಸ್ ಮಾಡೋಣ ಅಂತ ಹೇಳ್ತಾಳೆ. ಆಗ ರಾಣ ಹೇಳ್ತಾನೆ, ಹೌದು ದೇವಿ, ಈಗ ಮತ್ತೊಂದು ಪ್ರಾಬ್ಲಮ್ ಬೇರೆ ಶುರುವಾಗಿದೆ, ನಾನು ಒಂದು ಇಲ್ಲೀಗಲ್ ಗೋಲ್ಡ್ ಸಪ್ಲೈ ಮಾಡ್ತೇನೆ ಅಂತ ಹೇಳಿ ಆಲ್ರೆಡಿ ಒಬ್ಬರಿಂದ ಹಣ ತಗೊಂಡಿದ್ದೆ, ಇವಾಗ ಆ ಹಣನೆಲ್ಲ ಖರ್ಚು ಮಾಡಿದ್ದೀನಿ, ಇವಾಗ ಅವ್ರು ಹಣ ಕೇಳ್ತಿದ್ದಾರೆ, ಒಂದೇ ಹಣ ಕೊಡು ಇಲ್ಲದಿದ್ದರೆ ಗೋಲ್ಡ್ ಕೊಡು ಅಂತ ಕೇಳ್ತಿದ್ದಾರೆ, ಆದರೆ ನನ್ನ ಹತ್ರ ಗೋಲ್ಡ್ ಇಲ್ಲ, ನಾನು ಏನು ಮಾಡಲಿ ಅಂತ ಹೇಳ್ತಾನೆ. ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ದೇವಿ ನಿಂಗೆ ಗೊತ್ತಾ, ಅವ್ರು ತಗೊಂಡಿದ್ದಾರಲ್ಲ ಅವ್ರದ್ದು ಸಣ್ಣವರಲ್ಲ, ಅವ್ರು ತುಂಬ ದೊಡ್ಡ ವ್ಯಕ್ತಿಗಳು, ಅಷ್ಟೇ ಅಲ್ಲ ಅವ್ರು ಮಾಫಿಯಾದವರು, ಅಕಸ್ಮಾತಾಗಿ ನಾನೇನಾದರೂ ಗೋಲ್ಡ್ ಅಥವಾ ಹಣ ಎರಡರಲ್ಲಿ ಒಂದು ಕೊಡಲಿಲ್ಲ ಅಂದರೆ ಅವ್ರು ನನ್ನನ್ನು ಏನು ಮಾಡೋಕ್ಕೂ ಹೇಸೋರಲ್ಲ, ಅಂಥವ್ರು ಅವರು. ದೇವಿ ನೀನೇನಾದರೂ ಮಾಡಿ ದೇವಿ ಹೇಳ್ಕೊಂಡು ತುಂಬ ಟೆನ್ಷನ್ ಆಗ್ತಾನೆ. ಆಗ ದೇವಿ ಅವನಿಗೆ ಫಸ್ಟ್ ನೀರು ಕುಡಿ ಹೇಳ್ಕೊಂಡು ನೀರು ಕೊಡ್ತಾಳೆ. ಕೊಟ್ಟು ಹೇಳ್ತಾಳೆ, ಆಯಿತು ಗೋಲ್ಡನ್ನೇ ಕೊಟ್ಬಿಡೋಣ ಅಂತ ಹೇಳ್ತಾಳೆ. ಆಗ ರಾಣ ಹೇಳ್ತಾನೆ, ಏನು ಗೋಲ್ಡನ್ನೇ ಕೊಟ್ಬಿಡೋದು, ಯಾವ ಗೋಲ್ಡ್ ಎಲ್ಲಿಂದ ತರೋದು ಅಂತ ಹೇಳ್ತಾನೆ. ಆವಾಗ ದೇವಿ ಹೇಳ್ತಾಳೆ, ಶ್ರೀವಾರ ಜ್ಯುವೆಲ್ಲರ್ಸ್ ಇದೆ ಅಲ್ವಾ, ಅದರಲ್ಲೇ ಕನ್ನ ಹಾಕಿಬಿಡೋಣ, ಇವತ್ತು ರಾತ್ರಿಗೆ ಕನ್ನ ಹಾಕೋಣ ಅಂತ ಹೇಳ್ತಾಳೆ. ಆಗ ರಾಣಗೆ ತುಂಬಾ ಶಾಕ್ ಆಗುತ್ತೆ. ಇನ್ನು ಈ ಕಡೆ ರಚನಾ ಮತ್ತು ಜೀವ ತುಂಬ ಸಲಿಗೆಯಲ್ಲಿರ್ತಾರೆ. ಆ ಕೂಡಲೇ ಕೃಷ್ಣ ಬಂದು ನಾನು ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಇನ್ನು ಅವರಿಬ್ಬರು ಸ್ವಲ್ಪ ನಾಚಿಕೆ ಮಾಡ್ಕೊಳ್ತಾರೆ. ಇನ್ನು ರಚನಾಗೆ ಜೀವ ಗೊತ್ತಾಗದ ಹಾಗೆ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಇನ್ನು ರಚನಾ ಆ ಮೆಡಿಸನ್ ಇರೋ ಬಾಟ್ಲನ್ನು ನೋಡ್ತಾಳೆ. ಆವಾಗ ಯೋಚನೆ ಮಾಡ್ತಾಳೆ, ಅಯ್ಯೋ ಇದನ್ನು ಆವತ್ತಿನ ನಿಧಿಗೆ ಕೊಟ್ಟು ಲ್ಯಾಬಲ್ಲಿ ಟೆಸ್ಟ್ ಮಾಡಬೇಕಂತ ಹೇಳಿದ್ದಲ್ಲ, ಇದು ಬೇರೆ ಇಲ್ಲೇ ಇದೆ, ಮೊದಲಿದ್ದನೋಗಿ ನಿಧಿಗೆ ಕೊಟ್ಟು ಬರಬೇಕು ಅಂತ ಹೇಳ್ತಾಳೆ. ಆಗ ಕಪಿಲ್ ಹೇಳ್ತಾನೆ, ನಾನೇ ಕೊಟ್ಟು ಬರ್ತೇನೆ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಾನೆ. ಆವಾಗ ನಿಧಿ ಅದನ್ನು ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾಳೆ. ಆದರೆ ಅದರಲ್ಲಿ ಗೊತ್ತಾಗುತ್ತೆ ಇದು ಸಾಮಾನ್ಯವಾದ ಪಾಯ್ಸನ್ ಅಲ್ಲ, ಇಂಚಿಂಚಾಗಿ ಒಬ್ಬ ವ್ಯಕ್ತಿಯನ್ನು ಸಾಯಿಸೋ ಪಾಯ್ಸನ್ ಅಂತ ಗೊತ್ತಾಗುತ್ತೆ. ಆಗ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ, ವಜ್ರೇಶ್ವರಿ ಆರತಿ ಅವರೆಲ್ಲ ಶಾಕ್ ಆಗ್ತಾರೆ. ಇಂಥ ಪಾಯ್ಸನ್ ಇವ್ರ ಮನೇಲಿ ಹೇಗಿದೆ, ರಚನಾ ಮನೇಲಿ ಹೇಗಿದೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.